ನಮ್ಮ ಕನ್ನಡದ ಸುದ್ದಿವಾಹಿನಿಗಳಲ್ಲಿ ಕೆಲವು ಪ್ರಖಂಡ ಪಂಡಿತ ಪುರುಷೋತ್ತಮರಿದ್ದಾರೆ. ಅವರು ದೂರದ ಇಸ್ರೇಲಿಗೆ ಹೋಗ್ತಾರೆ, ಅಲ್ಲಿ ಯುದ್ಧ ಭೂಮಿಯಲ್ಲಿದ್ದೇವೆ ಅಂತ ಅವರಿಗವರೇ ಭಯಂಕರ ಬಿಲ್ಡಪ್ ಕೊಟ್ಕೊಳ್ತಾರೆ. ಅಲ್ಲಿ ನಿಂತು ಇಸ್ರೇಲಿಗೆ ಬಕೆಟ್ ಹಿಡಿದು ಗಾಜಾದ ಬಗ್ಗೆ, ಹಮಾಸ್ ಬಗ್ಗೆ ಕಟ್ಟುಕತೆಗಳನ್ನು ಹೇಳಿ ವಾಪಸ್ ಬಂದವರಿದ್ದಾರೆ. ಅವರು ತಮ್ಮನ್ನ ತಾವು ಮಹಾನ್ ಪತ್ರಕರ್ತರು, ಧೀರ ವೀರ ಶೂರ ಪರಾಕ್ರಮಿ ಪತ್ರಕರ್ತರು ಅಂತ ಬಿಂಬಿಸ್ಕೊಳ್ತಾರೆ. ನೇರ ದಿಟ್ಟ ಅಂತ ಸ್ಲೋಗನ್ ಬೇರೆ ಕೇಳುವವರಿಗೆ. ಆದರೆ ಅದೇ ಪರಾಕ್ರಮವನ್ನು ಅವರು ಇಲ್ಲಿ ತೋರಿಸಲ್ಲ. ಆ ವೀರ ಧೀರ ಶೂರ ಪತ್ರಕರ್ತರು ಒಮ್ಮೆಯೂ ಮಣಿಪುರಕ್ಕೆ ಹೋಗಿಲ್ಲ. ಅಲ್ಲಿ ನಡೀತಾ ಇರುವ ಹಿಂಸೆಯ ಬಗ್ಗೆ ಮಾತಾಡಲೂ ಇಲ್ಲ. ಇನ್ನು ಲಡಾಖ್ ಅರುಣಾಚಲ ಪ್ರದೇಶಕ್ಕೂ ಹೋಗಿಲ್ಲ. ಅಲ್ಲಿ ನಮ್ಮ ದೇಶದ ಭೂಮಿ ಚೀನಾದಿಂದ ಅತಿಕ್ರಮಣ ಆಗ್ತಿರೋದನ್ನು ತೋರಿಸ್ತಾ ಇಲ್ಲ. ಅದೆಲ್ಲ ಬಿಡಿ, ಮಣಿಪುರ ಲಡಾಖ್ ದೂರ ಅಂತ ಇಟ್ಕೊಳ್ಳೋಣ. ಆದರೆ ಅವರು ನಮ್ಮ ರಾಜ್ಯದಲ್ಲೂ ದುರಂತ ನಡೆದರೂ ಆ ಕಡೆಯೂ ಮುಖ ಮಾಡಲ್ಲ ಅನ್ನೋದೇ ನೋವಿನ ಸಂಗತಿ. ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು 1 ವಾರ ಆಯಿತು. 1 ವಾರದಿಂದ ಶೋಧ ಕಾರ್ಯ, ರಕ್ಷಣಾ ಕಾರ್ಯ ನಡೀತಾ ಇದೆ. ಆದರೆ ಮಣ್ಣಿನಡಿ ಸಿಲುಕಿರುವ ಕೇರಳದ ಲಾರಿ ಚಾಲಕ ಸೇರಿದಂತೆ ಇತರರ ಪತ್ತೆ ಕಾರ್ಯ ಇನ್ನೂ ಸಾಧ್ಯವಾಗಿಲ್ಲ. ಈಗ ಸೇನೆ ಬಂದು ಕಾರ್ಯಾಚರಣೆ ನಡೆಸ್ತಾ ಇದೆ. ಯಾಕಂದರೆ ನಮ್ಮ ರಾಜ್ಯದ ಆಡಳಿತ ಅದರಲ್ಲಿ ವಿಫಲ ಆಗಿದೆ. ಆ ದುರ್ಘಟನಾ ಸ್ಥಳಕ್ಕೆ ಕೇರಳದಿಂದ 150-200 ಜನ ಬಂದಿದ್ದಾರೆ. ಅಲ್ಲಿನ ಸಂಸದ MK ರಾಘವನ್ ಕೂಡ ಬಂದು ಬೀಡು ಬಿಟ್ಟಿದ್ದಾರೆ. ಇನ್ನು ಕೇರಳದ ಸುದ್ದಿವಾಹಿನಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆದರೆ ಕನ್ನಡದ ಸುದ್ದಿವಾಹಿನಿಗಳು ಮಾತ್ರ ಆ ದುರ್ಘಟನೆ ಮತ್ತು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಹೆಚ್ಚು ಮಹತ್ವ ಕೊಟ್ಟಿರಲಿಲ್ಲ. ಅಲ್ಲಿನ ಪ್ರತಿಯೊಂದು ಅಪ್ಡೇಟ್ ಸಿಗಬೇಕಾದ್ರೆ ಕನ್ನಡಿಗರು ಕೇರಳದ ಸುದ್ದಿವಾಹಿನಿಗಳನ್ನು ನೋಡುವಂತಾಗಿತ್ತು. ಕೇರಳದವರು ಬಂದು ಕರ್ನಾಟಕದಲ್ಲಿ ಸುದ್ದಿ ಮಾಡುವಾಗ ಇಸ್ರೇಲಿಗೆ ಹೋಗಿ ಸುದ್ದಿ ಮಾಡಿದವರಲ್ಲಿ ಒಬ್ಬರು ಕೂಡ ಶಿರೂರಿನಲ್ಲಿ ಪತ್ತೇನೇ ಇರಲಿಲ್ಲ. ಅಂಕೋಲಾದ ಶಿರೂರಿನಲ್ಲಿ ದುರ್ಘಟನೆ ಸಂಭವಿಸಿ ಇವತ್ತಿಗೆ 7ನೇ ದಿನ ಆಯಿತು. ಆದರೂ ಕಾರ್ಯಾಚರಣೆ ಕೊನೆಯಾಗಿಲ್ಲ. ಯಾಕೆಂದರೆ ಅಲ್ಲಿ ಪ್ರಕೃತಿ ಮತ್ತು ಹವಾಮಾನ ವೈಪರೀತ್ಯ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸವಾಲುಗಳಿವೆ. ಅದರೊಟ್ಟಿಗೆ ವ್ಯವಸ್ಥೆಯ ನಿರ್ಲಕ್ಷ್ಯವೂ ಇದ್ದಂತಿದೆ. ಇಷ್ಟು ದೊಡ್ಡ ಅವಘಡ ಸಂಭವಿಸಿರುವಾಗ ಆಡಳಿತ ವ್ಯವಸ್ಥೆ ರಕ್ಷಾ ಕಾರ್ಯಾಚರಣೆಗೆ ಹೆಚ್ಚು ಮಹತ್ವ ಕೊಡಬೇಕಾಗಿತ್ತು. ಆದರೆ ಮೊದಲಿಗೆ ಕೊಟ್ಟಿರಲಿಲ್ಲ. ಅಲ್ಲಿ ಹಗಲಿನಲ್ಲಿ ಮಾತ್ರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಆದರೆ ರಾತ್ರಿ ನಡೆಸ್ತಾ ಇಲ್ಲ ಅಂತ ಅಲ್ಲಿ ಬೀಡು ಬಿಟ್ಟಿರುವ ಕೇರಳದ ಜನರು ಮತ್ತು ಸ್ಥಳೀಯ ಜನರೇ ಆರೋಪಿಸ್ತಾ ಇದ್ದಾರೆ. ಮಣ್ಣಿನಡಿ ಸಿಲುಕಿರುವ ಕೇರಳದ ಲಾರಿ ಚಾಲಕನ ಮೊಬೈಲ್ ಸ್ವಿಚ್ ಆನ್ ಆಗಿರೋದ್ರಿಂದ ಆತ ಬದುಕಿರುವ ಸಾಧ್ಯತೆ ಕಂಡು ಬಂದಿತ್ತು. ಹೀಗಿರಬೇಕಾದ್ರೆ ಆಡಳಿತ ವ್ಯವಸ್ಥೆ ಶೀಘ್ರವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿ ಮುಗಿಸಬೇಕಾಗಿತ್ತು. ಹಗಲು ರಾತ್ರಿ ಕಾರ್ಯ ಮಾಡಬೇಕಾಗಿತ್ತು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಎಂಬ ಆಗ್ರಹಗಳು ಕೇಳಿ ಬಂದಿತ್ತು. ಈಗ ಸೇನೆಯನ್ನ ಕರೆಸ್ಕೊಂಡವರು ಆರಂಭದಲ್ಲೇ ಸೇನೆಯನ್ನ ಕರೆಸ್ಕೊಳ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇರಳದವರು ಬಂದು ಇಲ್ಲಿ ಹೇಳಬೇಕಾಗಿಲ್ಲ. ಅವತ್ತು ಇಸ್ರೇಲಿಗೆ ಹೋದವರು ಶಿರೂರಿಗೆ ಬಂದು ಇದನ್ನೆಲ್ಲ ಹೇಳಬೇಕಾಗಿತ್ತು. ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಆರಂಭದಲ್ಲಿ ಕನ್ನಡದ ಸುದ್ದಿವಾಹಿನಿಗಳು ಶಿರೂರು ದುರ್ಘಟನೆಗೆ ಮಹತ್ವ ಕೊಡದ ಕಾರಣಕ್ಕೆ ಹೀಗಾಗಿದೆ ಎಂಬ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದೆ. ಇಸ್ರೇಲ್ನಲ್ಲಿ ನಿಂತು ಲೈವ್ ರಿಪೋರ್ಟ್ ಕೊಟ್ಟವರು ಶಿರೂರಿನಲ್ಲಿ ನಿಂತು ಲೈವ್ ಕೊಡಬೇಕಾಗಿತ್ತು ಅಂತಿದ್ದಾರೆ. ಆದರೆ ಅವರು ಶಿರೂರಿಗೆ ಬರುವ ಮನಸ್ಸೇ ಮಾಡಲಿಲ್ಲ. ಈ ದುರ್ಘಟನೆ ನಡೆದ ಬಳಿಕ ಅಲ್ಲಿಗೆ ಮೊದಲು ತಲುಪಿದವರು ಕೇರಳದ ಪತ್ರಕರ್ತರು. ಅವರು ಬಂದ ಮೇಲೆ ಒಂದಷ್ಟು ಕನ್ನಡದ ಮಾಧ್ಯಮಗಳು ಬಂದಿರೋದು. ಅದಕ್ಕಿಂತ ಮುಂಚೆ ಕನ್ನಡದ ಮಾಧ್ಯಮಗಳಿಗೆ ಇದೊಂದು ದೊಡ್ಡ ಇಶ್ಯೂನೇ ಆಗಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ನಡೆಯುವ ಘಟನೆಗಳಲ್ಲಿ ಯಾವುದು ಮುಖ್ಯ, ಯಾವುದು ಮುಖ್ಯವಲ್ಲ ಎಂದು ನಮಗೆ ಕೇರಳದ ಪತ್ರಕರ್ತರು ಕಲಿಸಿಕೊಡುವಂತಾಯಿತು ನೋಡಿ. ಇದು ನಿಜಕ್ಕೂ ನಾವು ನಾಚಿಕೆ ಪಟ್ಕೊಳ್ಬೇಕಾದ ವಿಚಾರ.